ಇನ್ನು ಸೂರ್ಯವಂಶ ಸಿನಿಮಾದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿದಂಥ ಅದೇ ದೊಡ್ಡ ಕಲಾವಿದ ನಟ ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿದ್ದು ಮುಂಜಾನೆ 11:30 ಸುಮಾರಿನಲ್ಲೇ ಕೊನೆಯುಸಿದ್ದಾರೆ. ಕೇವಲ 53ನೇ ವಯಸ್ಸಿನ ಅತಿ ಚಿಕ್ಕ ವಯಸ್ಸನ್ನು ಕೊನೆಯುಸಿರುವಂಥದ್ದು. ಇನ್ನು ಕೇವಲ ಸೂರ್ಯವಂಶ ಮಾತ್ರವಲ್ಲದೆ ರವಿಚಂದ್ರನ್ ಜೊತೆ ಬಿಡಿಸೋ ತಪ್ಪೇನಿಲ್ಲ ಒಂದಾಗೋಣೊಬ್ಬ ಸಿನಿಮಾಗಳಿಗೂ ಕೂಡ ಇವರು ಅಭಿನಯಿಸಿದ್ರು ಮತ್ತು ಸ್ನೇಹ ಲೋಕರಿಗೆ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದುಕೊಟ್ಟಿತ್ತು. ಇನ್ನು ಸೂರ್ಯವಂಶ ಸಿನಿಮಾದಲ್ಲಂತೂ ಒಳ್ಳೆ ಕಾಮಿಡಿಯನ್ ಪಾತ್ರದಲ್ಲಿ ಕೂಡ ಅಭಿನಯಿಸಿ ಸಾಕಷ್ಟು ಹೆಸರು ಕೂಡ ಬಂದಿತ್ತು. ಆ ಸಿನಿಮಾ ದೊಡ್ಡ ಮಟ್ಟಿಗೆ ಬ್ರೇಕ್ ಆಗಿದ್ದು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಯಾರಪ್ಪ ಅಂತಂದರೆ ಮೈಕಲ್ ಮಧೂರ್ ಇತ್ತೀಚೆಗೆ ಅವಕಾಶಗಳ ಕೊರತೆ ಉಂಟಾಗಿ ಮತ್ತು ಅನಾರೋಗ್ಯದಿಂದ ಕೂಡ ಬಳಲ್ತಿದ್ರು ಮತ್ತು ಆರ್ಥಿಕ ಸಮಸ್ಯೆಯಿಂದ ಕೂಡ ಸಾಕಷ್ಟು ನೊಂದಿದ್ರು ಅಂತ ಹೇಳಲಾಗ್ತದೆ. ಸ್ವಲ್ಪ ಸಾಲಗಳನ್ನು ಕೂಡ ಮಾಡಿಕೊಂಡಿದ್ದರು ಮತ್ತು ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬೀಡಾಗಿ ಜಾಂಡೀಸಿಂದ ಕೂಡ ಬಳಲ್ತಿದ್ರು ಮತ್ತು ಟೈಫಾಯ್ಡ್ ಕೂಡ ಅವರಿಗೆ ಬಂದಿತ್ತು. ಸುಮಾರು 1 ವರ್ಷಗಳಿಂದ ಕೂಡ ಬೆಡ್ ರೆಸ್ಟ್ನಲ್ಲಿ ಇದ್ದರು ಅಂತ ಹೇಳಲಾಗ್ತದೆ. ಅವಕಾಶಗಳಿಲ್ಲದೆ ಮಾನಸಿಕ ಖಿನ್ನತೆಗೆ ಕೂಡ ಒಳಗಾಗಿದ್ದು, ಅಷ್ಟೇ ಅಲ್ಲದೆ ಆರ್ಥಿಕ ಸಮಸ್ಯೆ ಕೂಡ ಬಳಲ್ತಿದ್ರು ಮೈಕಲ್ ಮಧೂರ್. ಹೀಗಿದ್ದಂಥ ಮೈಕಲ್ ಮಧೂರ್ ಸದ್ಯ ಹೃದಯಘಾತಕ್ಕೆ ಒಳಗಾಗಿ ಕೊನೆಯುಸಿರೆಳೆದಿರುವಂಥದ್ದು. ಮತ್ತು ಕನ್ನಡ ಸಿನಿಮಾ ರಂಗದಲ್ಲಿ ಸುಮಾರು 180ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಒಳ್ಳೆಯ ಹೆಸರು ಕೂಡ ಮಾಡಿದರು ಮೈಕಲ್ ಮಧೂರ್. ಅಂಥ ಅದ್ಭುತವಾದ ಕಲಾವಿದರು.